ಮೈಸೂರು ನಗರ ಗೋಪಾಲಕ ಸಂಘದ ವತಿಯಿಂದ 20ನೇ ವರ್ಷದ ಕರ್ನಾಟಕ ರಾಜ್ಯ ಮಟ್ಟದ ಅಧಿಕಾಲು ಕರೆಯುವ ಸ್ಪರ್ಧೆಯನ್ನ ಮೈಸೂರಿನ ಜೀವಣ್ಣರಾಯನಕಟ್ಟೆ ಜೆಕೆ ಗ್ರೌಂಡ್ಸ್ ಮೈದಾನದಲ್ಲಿ 23ನೇ ತಾರೀಕಿಂದ ನಡೀತಾ ಇದೆ. ಇವತ್ತು 2ನೇ ದಿನ. ಇವತ್ತು ಟ್ರಯಲ್, ಮೊದಲನೇ ದಿನ ಟ್ರಯಲ್. ಇದು ಲೆಕ್ಕಕ್ಕೆ ಬರಲ್ಲ, ಆದರೂ ಸಹ ನಮ್ಮ ಕಾನೂನು ಪ್ರಕಾರ ಗೋಪಾಲಕ ಸಂಘದ ಒಂದು ಕಾನೂನು ಏನಿದೆ ಅದಕ್ಕೆ ಒಳಪಟ್ಟು ನಾವು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ನಾಳೆ ಭಾನುವಾರ ಫೈನಲ್ಲು ಬೆಳಗ್ಗೆ 6:00ವರೆಗೆ, ಸಂಜೆ 5:00ವರೆಗೆ. ಅವೆರಡನ್ನ ತೂಕ ಹಾಕಿ ಯಾವ ಹಸು ಮಾಲೀಕರು ಯಾವ ಹಸು ಹೆಚ್ಚು ಹಾಲನ್ನು ಕೊಡ್ತದೆ ಬೆಳಗ್ಗೆ ಸಂಜೆದು ತೂಕ ಹಾಕಿ ಅವರಿಗೆ ಬಹುಮಾನವನ್ನು ನೀಡ್ತೇವೆ. ಮೊದಲನೇ ಬಹುಮಾನ 1,50,000 ರೂಪಾಯಿಗಳು ಮತ್ತು ಟ್ರೋಫಿಯನ್ನು ನೀಡ್ತಿದ್ದೇವೆ. 2ನೇ ಬಹುಮಾನ 1,00,000 ರೂಪಾಯಿಗಳು ಮತ್ತು ಟ್ರೋಫಿ. 3ನೇ ಬಹುಮಾನ 75,000 ಮತ್ತು ಟ್ರೋಫಿ. 4ನೇ ಬಹುಮಾನ 50,000 ಟ್ರೋಫಿ. 5ನೇ ಬಹುಮಾನ 25,000 ಮತ್ತು ಟ್ರೋಫಿ. ಮತ್ತು ಇವತ್ತು ಕಾರ್ಯಕ್ರಮ ಸಂಗೀತ ಸಂಜೆ ಕಾರ್ಯಕ್ರಮ ನಡೀತಾ ಇದೆ. ಅನೇಕ ವೈದ್ಯರು ಬಂದು ಸಂಗೀತವನ್ನು ಅವರು ಸ್ವತಃ ಬಂದು ಇಲ್ಲಿ ಆಡ್ತಿದ್ದಾರೆ. ಅವರಲ್ಲಿ ರೇಖಾ ಮೇಡಮ್ ಅಂತ ಡಾಕ್ಟರ್ ರೇಖಾ ಮೇಡಮ್ ರವರು ಒಂದು ವಿಶೇಷವಾಗಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ನಾವು ಗೋಪಾಲಕ ಸಂಘದವರು 5 ಬಹುಮಾನವನ್ನು ನೀಡ್ತೀವಿ. ಲಾಸ್ಟ್ ಇಂದ ಯಾವ್ದು ಬರ್ತದೆ ಆ 5 ಹಸುಗಳಿಗೆ ನಾನು ವೈಯಕ್ತಿಕವಾಗಿ ಒಂದೊಂದು ಹಸುಗೆ 5,000 ರೂಪಾಯಿಗಳನ್ನ ನೀಡ್ತೇವೆ ಅಂತೇಳಿ ಇವಾಗ ಒಂದು ಅರ್ಧ ಗಂಟೆ ಮುಂಚೆ ಅವರು ಅನೌನ್ಸ್ ಮಾಡಿದ್ದಾರೆ. ಅವರಿಗೆ ನಮ್ಮ ಗೋಪಾಲಕ ಸಂಘದ ಪರವಾಗಿ ಮತ್ತೆ ಪಶುಸಂಗೋಪನಾ ಇಲಾಖೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಪ್ರತಿ ವರ್ಷವೂ ಸಹ ನಾವು ದಿವಂಗತ ತೂಗುದೀಪ ಶ್ರೀನಿವಾಸ್ ನಟ ದರ್ಶನ್ ಅವರ ತಂದೆ ಹೆಸರಿನಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ವರ್ಷ ತೂಗುದೀಪ ಶ್ರೀನಿವಾಸ್ ಮತ್ತು ನಮ್ಮ ಗೋಪಾಲಕರ ಸಂಘದ ಹಿರಿಯ ಸದಸ್ಯರು ನಿಧನ ಹೊಂದಿದ ಅವರ ನೆನಪಿಗಾಗಿ ಈ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದೇವೆ. ಜೊತೆಗೆ ಇದರಲ್ಲಿ ಅನೇಕ ರಾಜಕೀಯ ಮುಖಂಡರು, ನಾಳೆ ನಮ್ಮ ಉಸ್ತುವಾರಿ ಸಚಿವರಾದಂಥ ಮಾದೇವಪ್ಪನವರು ಮತ್ತೆ ಪಶುಸಂಗೋಪನಾ ಸಚಿವರಾದಂಥ ಶ್ರೀಯುತ ವೆಂಕಟೇಶ್ ಅವರು ಮತ್ತೆ ಲೋಕೋಪಯೋಗಿ ಸಚಿವರಾದಂಥ ಹಿರಿಯರಾದಂಥ ಶ್ರೀಯುತ ಸತೀಶ್ ಜಾರಕಿಹೊಳಿ ಅವರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಹಸ್ತದಿಂದ ಬಹುಮಾನವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸ್ಪರ್ಧೆ ಮಾಡಲು ನಾವು ಅನೇಕ ಸ್ನೇಹಿತರಿದ್ದಾರೆ, ಅವರೆಲ್ಲ ಒಂದೊಂದು ಪ್ರೈಸನ್ನು ಕೊಡೋಕ್ಕೆ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಆ ಕಾರ್ಡ್ ಕೊಡು. ಅದರಲ್ಲಿ ಮೊದಲನೇ ಬಹುಮಾನವನ್ನ ಬಸವರಾಜು ಅಂತೇಳಿ APMC ಮಾಜಿ ಅಧ್ಯಕ್ಷರು ಅವರು 1,50,000 ರೂಪಾಯಿ ಬಹುಮಾನವನ್ನು ನೀಡ್ತಿದ್ದಾರೆ. 2ನೇ ಬಹುಮಾನ ತೊಣಚಿಕೊಪ್ಪಲ್ ಜವರೆ ಅವ್ರ ತಂದೆ ಹೆಸರಲ್ಲಿ ಗೋಪಿ ಅವರು ನಗರ ಪಾಲಿಕೆ ಮಾಜಿ ಸದಸ್ಯರು ಅವರು ಮತ್ತೆ ಮನು ಅಂತೇಳಿ ಒಂಬಾಳೆ ಫಾರಂ ಕೋಟೆ ರೋಡಲ್ಲಿದೆ ಮಂಡ್ಯದವರು ಅವ್ರು ನೀಡ್ತಿದ್ದಾರೆ. 3ನೇ ಬಹುಮಾನ 75,000 ಕೋಲಾರ ವೆಂಕಟೇಶ್ ಮತ್ತೆ ಸುಬ್ರಹ್ಮಣ್ಯ ಅಂತೇಳಿ ನಮ್ಮ ಕುರುಬರ ಸಂಘದ ಮಾಜಿ ಅಧ್ಯಕ್ಷ ಅಂತ ಸ್ನೇಹಿತರು, ನಾನು ಅವ್ರ ಜೊತೆಲಿ ಓದ್ತಿದ್ದ ಕ್ಲಾಸ್ಮೇಟು, ಅವರು ಇಬ್ರು ಸೇರಿ 3ನೇ ಬಹುಮಾನ ಕೊಡ್ತಿದ್ದಾರೆ. 4ನೇ ಬಹುಮಾನ ಜಯದೇವ್ ಅಂತೇಳಿ ಆಕ್ಸಿಜನ್ ಏಕರ್ಸ್ ಅವರು ಗೋಪಾಲಕ ಸಂಘದ ಕಾರ್ಯದರ್ಶಿಯಾಗಿದ್ದಾರೆ, ಅವ್ರು ಕೊಡ್ತಿದ್ದಾರೆ. 5ನೇ ಬಹುಮಾನ ಸ್ನೇಹಿತರಾದಂಥ ಸುಧಾಕರ್ ಶೆಟ್ಟಿರವರು 25,000 ರೂಪಾಯಿಗಳು ಜ್ಞಾನಸೇವಾ ಸ್ಕೂಲಿನ ಮಾಲೀಕರು ಅವ್ರು ನೀಡ್ತಿದ್ದಾರೆ. ಟ್ರೋಫಿಗಳನ್ನ ನಮ್ಮ ಜ್ಯೋತಿಷ್ ಫರ್ಟಿಲಿಟಿ ಅಂಡ್ IVF ಸೆಂಟರ್ ರಾಜ್ಕುಮಾರ್ ರಸ್ತೆಯಲ್ಲಿದೆ. ಅವರು ಟ್ರೋಫಿಗಳು ಮತ್ತೆ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಹಿರಿಯರಿಗೆ ಮತ್ತು ಗೋಪಾಲಕರಿಗೆ ಒಂದು 12 ಜನಕ್ಕೆ ನಾವು ಹಿರಿಯ ಗೋಪಾಲಕರಿಗೆ ಅಭಿನಂದನೆ ಇಟ್ಕೊಂಡಿದ್ದೀವಿ ನಾಳೆ. ಇವೆಲ್ಲದಕ್ಕೂ ಸಹ ಅವರು ಉಮೇಶ್ ಅವರು ಸಹ ಮೈಸೂರಲ್ಲಿ ಉಮರ್ಗಳ್ಳಿಲಿ ಫಾರಂ ಮಾಡಿ ಒಂದು 600 ಹಸು ಇಟ್ಟಿದ್ದಾರೆ. ಇವತ್ತು ಕರ್ನಾಟಕದಲ್ಲೇ ಅವ್ರಿಗೆ ಮೊನ್ನೆ ಅವಾರ್ಡ್ ಕೊಟ್ಟಿದ್ದಾರೆ ಕರ್ನಾಟಕದಿಂದ. ಹೈಯೆಸ್ಟ್ ಹಾಲ್ ಕೊಡ್ತಿರುವಂಥವ್ರು ಉಮೇಶ್ ಅವರು ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದಾರೆ. ಅವ್ರ ಫಾರಂ ಅವ್ರಿಗೆ ಈ ವರ್ಷ ಕರ್ನಾಟಕದಿಂದ ಪ್ರಶಸ್ತಿ ಸಿಕ್ಕಿದೆ. ಇನ್ನೂ ಹೆಚ್ಚು 5,000 ಲೀಟರ್ ಹಾಲು ಕೊಡುವಂಥ ಗುರಿ ಅವರು ಹೊಂದಿದ್ದಾರೆ ದಿನಕ್ಕೆ. ಅವರು ನಮ್ಮ ಆತ್ಮೀಯ ಸ್ನೇಹಿತರು, ಅವರು ಇವೆಲ್ಲ ಸಹಕಾರ ಕೊಡ್ತಿದ್ದಾರೆ. ಜೊತೆ ಇನ್ನೂ ಅನೇಕ ಸ್ನೇಹಿತರು ನಮ್ಮ ಗೋಪಾಲಕ ಸಂಘದ ಎಲ್ಲ ಸದಸ್ಯರು ಇದಕ್ಕೆ ಸಹಕಾರ ನೀಡ್ಕೊಂಡು ಬರ್ತಿದ್ದಾರೆ. ಇದೇ ರೀತಿ ಪ್ರತಿ ವರ್ಷವೂ ಸಹ ನಾವು ಈ ಸಂಘದಿಂದ ಈ ಕಾರ್ಯಕ್ರಮವನ್ನು ಇದೇ
ಗ್ರೌಂಡ್ ನಲ್ಲಿ ನಡೆಸಲು ನಾವೆಲ್ಲ ತೀರ್ಮಾನಿಸಿದ್ದೇವೆ. ಅದೇ ಅನೇಕ ರಾಜಕೀಯ ಮುಖಂಡರು ನಮಗೆ ಅಬ್ದುಲ್ಲಾ ಇರ್ಬೋದು, ಅವರು ಸಹ ಈ ಲೈಟಿನ ವ್ಯವಸ್ಥೆ ಏನಿದೆ ಮಾಜಿ ವಸ್ತು ಪ್ರಾಧಿಕಾರದ ಅಧ್ಯಕ್ಷರು, ಅವರು ಆ ವ್ಯವಸ್ಥೆಯನ್ನು ಅವರು ಒಪ್ಕೊಂಡಿದ್ದಾರೆ. ಹಿಂಗೆ ಅನೇಕ ನಾಯಕರು ಮತ್ತೆ ಸ್ನೇಹಿತರು ಇದಕ್ಕೆ ಪ್ರೋತ್ಸಾಹ ಕೊಡ್ತಿರೋದ್ರಿಂದ ನಾವು ಇಷ್ಟರ ಮಟ್ಟಿಗೆ ಊಟದ್ದೇ ಒಬ್ರು ಒಪ್ಕೊಂಡಿದ್ದಾರೆ. ಪ್ರತಿದಿನ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ, ಇಷ್ಟು ವ್ಯವಸ್ಥೆಯನ್ನ ನಮ್ಮ ಗೋಪಾಲಕರ ಸಂಘದಿಂದ ನಾವು ನಡ್ಸ್ಕೊಂಡ್ ಬರ್ತಾ ಇದ್ದೇವೆ. ಒಂದೊಂದು ವರ್ಷ ಒಂದೊಂದು ಥರ. 3-4 ವರ್ಷ ನಾವು ಮಕ್ಕಳಿಗೆ ಕನ್ನಡ ಸರ್ಕಾರಿ ಶಾಲೆ ಮಕ್ಕಳಿಗೆ 2,500 ಸ್ವೆಟರ್ಗಳನ್ನು ನೀಡುವಂಥದ್ದು ಮತ್ತು ಅನೇಕ ಬಡ ಹೆಣ್ಮಕ್ಳಿಗೆ ಸ್ವೆಟರ್ಗಳನ್ನು ನೀಡಿ ಸ್ಲಮ್ಮಲ್ಲಿ ಹೋಗಿ ಅವ್ರಿಗೆ ಹೆಣ್ಮಕ್ಳಿಗೆ ಸ್ವೆಟರ್ ನೀಡುವಂಥ ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಮುಂದಿನ ವರ್ಷ ಸಹ ಅನೇಕ, ಇವಾಗ ನಮ್ಮ ಸ್ನೇಹಿತರು ಕೆಲವರು ಹೇಳಿದ್ದಾರೆ, ಮುಂದಿನ ವರ್ಷ ನಾವೊಂದು ಎಕ್ಸಿಬಿಷನ್ ಥರ ಮಾಡಿ ಇಲ್ಲಿ ಸ್ಟಾಲ್ಗಳೆಲ್ಲ ಮಾಡಿ ಒಂದು ಕರುಗಳದು ಮತ್ತು ಹಸುಗಳ ಬಣ್ಣದ್ದು ಮತ್ತು ಬ್ರೀಡ್ದು ಅದು ಸಹ ಮಾಡಿಸೋಕ್ಕೆ ನಾವು ಮುಂದಿನ ವರ್ಷ ನಾವು ತಯಾರಿದ್ದೇವೆ. ಇನ್ನೂ ಹೆಚ್ಚು ಹಸುಗಳು ಭಾಗವಹಿಸಬೇಕು. ಈ ವರ್ಷ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಈ ಸ್ಪರ್ಧೆ ಬಂದಿದ್ದಾರೆ. ಆನೇಕಲ್ಲು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಮೈಸೂರು ಜಿಲ್ಲೆ ಮತ್ತು ಪಾಂಡವಪುರ ಮತ್ತು ಇಂಥ ಮಂಡ್ಯ ಜಿಲ್ಲೆ, ಹಾಸನ, ಇವೆಲ್ಲ ಕಡೆಯಿಂದ ಸಹ ನಮಗೆ ಹಸು ಕೊಳ್ಳೇಗಾಲ ಅಲ್ಲಿಂದ ಸಹ ಹಸುಗಳು ಬಂದಿದ್ದಾವೆ. ಮುಂದಿನ ಬಾರಿ ಇನ್ನೂ ಹೆಚ್ಚು ಹಸುಗಳು ಬರಬೇಕು. ಈ ವರ್ಷ 18 ಹಸುಗಳು, ನಾವು 20 ವರ್ಷದಿಂದ ಏನು ಸ್ಪರ್ಧೆ ಮಾಡ್ತಿದ್ದೋ ಇಷ್ಟು ಹಸುಗಳು ಬಂದಿರಲಿಲ್ಲ ಮತ್ತು ಇಷ್ಟು ಹಾಲು ಕೊಡುವಂಥ ಹಸುಗಳು ನಮಗೆ ಬಂದಿಲ್ಲ. ಈ ವರ್ಷ ನಾಳೆ ಫೈನಲ್ಗೆ 60 kg ಮೇಲೆ ಕೊಡುವಂಥದ್ದು ನಮ್ಮ ಟಾರ್ಗೆಟ್ ಇದೆ. ಅಷ್ಟು ಕೊಡಿದೆ. ಇವತ್ತು 59 kg ಕೊಟ್ಟಿದೆ ಒಂದು ಹಸು. ನಾಳೆ 60 kg ಕೊಡ್ಬೋದು. ಅದು ಮೈಸೂರಲ್ಲಿ ಸ್ಪರ್ಧೆಯಲ್ಲಿ ಹೈಯೆಸ್ಟ್ ರೆಕಾರ್ಡು ನಾಳೆ ಆಗ್ತದೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಅದಾಗಲಿ ಅಂತೇಳಿ ನಮ್ಮೆಲ್ಲ ಆಶಯ. ಆ ಗೋ ಮಾಲೀಕರಿಗೆ ಎಲ್ರಿಗೂ ಸಹ ಅಧಿದೇವತೆ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಹೇಳ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಬಸವರಾಜರವರು ಮತ್ತು ರವಿಕುಮಾರ್ ಅವರು ಮತ್ತು ಶ್ರೀನಿವಾಸ್ ಅವರು, ದಿನೇಶ್ ಅವರು, ಇವರೆಲ್ಲ ನಮ್ಮ ಗೋಪಾಲಕರದ ಸದಸ್ಯರು. ಇವರೆಲ್ಲರೂ ಸಹ ಈ ಏನದು ನಿಮ್ಮ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೀವಿ. ಮೈಸೂರಿನ ಜಿಲ್ಲೆ ಮತ್ತು ನಗರದ ಹೆಚ್ಚಾಗಿ ಜನ ಭಾಗವಹಿಸಿ ಇನ್ನೂ ಹೆಚ್ಚು ಸ್ಫೂರ್ತಿ ಬರೋಕ್ಕೆ ನಮ್ಮ ರೈತರಿಗೆ ಆಗಲಿ ನಮ್ಮ ಗೋಪಾಲಕರಿಗಾಗಲಿ ಹುಮ್ಮಸ್ ಬರ್ತಿದೆ. ದಯವಿಟ್ಟು ಎಲ್ಲರೂ ಹೆಚ್ಚಾಗಿ ಸೇರ್ಬೇಕು ಅಂತೇಳಿ ಮನವಿ ಮಾಡ್ತೇವೆ. ಕಾರ್ಯಕ್ರಮಕ್ಕೆ ನಮ್ಮ ಗೋಪಾಲಕರಿಗೆ ಪ್ರೋತ್ಸಾಹ ನೀಡಲಿಕ್ಕೆ ನಾಳೆ ರೈತರು ಮತ್ತೆ ಗೋವಿನ ಅಭಿಮಾನಿಗಳು ಬೆಳಗ್ಗೆ ಎದ್ದ ಕ್ಷಣನೇ ಫಸ್ಟ್ ಟೀ ಕಾಫಿ ಕೇಳ್ತಾರೆ. ಅವಲ್ಲೇ ಅವರು ಗೋಪಾಲಕರನ್ನ ನೆನೆಸ್ಕೋತಾರೆ ಹಸುನ. ಅಂತ ಅಭಿಮಾನಿಗಳು ಹೆಚ್ಚಾಗಿ ಸೇರ್ಬೇಕು ಅಂತೇಳಿ ಅವರೆಲ್ಲರಿಗೂ ಸಹ ನಾವು ಸಂಘದಿಂದ ಮನವಿ ಮಾಡ್ತೇವೆ. ಸಂಜೆ 5:30ಗೆ ಹಾಲು ಕರೆ ಪ್ರಾರಂಭ ಆಗ್ತದೆ. 6:30 ಮೇಲೆ ಬಹುಮಾನ ವಿತರಣೆ ಕಾರ್ಯಕ್ರಮ ಇದೆ. ಬೆಳಗ್ಗೆ 6:30ಗೆ